ಅಲ್ಲಿ ಅಮ್ಮ ಬಿಟ್ಬಿಟ್ಟು ಹೋಗಿದ್ದಾರೆ. ಅಮ್ಮ ನಂಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಮ್ಮ. ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಲಿಟಲ್ ವರ್ಲ್ಡ್. ಆ್ಯಂಡ್ ಎಸ್, ಬನ್ನಿ ನಾವು ಬೇಗ ಬೇಗ ಬೆಟ್ಟಲ್ಲಿ ಹೊರಡುವ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮನೆ ದೇವ್ರ ಪೂಜೆ ನಡೀತಾ ಇದೆ. ಸೊ ಅಲ್ಲಿ ಹೇಗೆ ಪೂಜೆ ನಡೆಯುತ್ತೆ, ನಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ, ಕಂಪ್ಲೀಟ್ ಕಂಟೆಂಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗಿದೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಬನ್ನಿ, ದೇವ್ರ ಸೀರೆ ಹರಾಜು ನಡೀತಾ ಇದೆ. ಹೇಗಾಗುತ್ತೆ ನೋಡೋಣ. ಆಯ್ತು, 3 ಸತಿ ಆಯ್ತು. ಅಂದ ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಸೊ ಇಲ್ಲಿ ಪೂಜೆ, ಸೀರೆ ಹರಾಜು, ಊಟ ಎಲ್ಲ ಮುಗಿಸ್ಕೊಂಡು ಈಗ ಆನ್ಗಲ್ಗೆ ಹೊರಡಬೇಕು. ಅಲ್ಲಿ ಅಜ್ಜಿ ಮನೆ ಇದೆ. ಸೊ ಬನ್ನಿ ಹೊರಡೋಣ. ಆ್ಯಂಡ್ ಎಸ್, ನೋಡಿ ಇದೆ ನಮ್ಮ ಜೀವನ್ ಅವ್ರ ಅಜ್ಜಿ ಮನೆ, ಅಂದರೆ ನಮ್ಮ ಅತ್ತೆ ಅವ್ರ ಅಮ್ಮನ ಮನೆ. ನಮ್ಮ ಅಜ್ಜಿ ನೋಡಿ ನಮ್ಮ ರೀಲ್ಸ್ನ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಅಜ್ಜಿ ಮನೆಯಿಂದ ಜೀವನ ಅವ್ರ ದೊಡ್ಡಮ್ಮನ ಮನೆಗೆ ಬಂದ್ವಿ. ಜೀವನ ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆ ಅವ್ರ ಅಕ್ಕನ ಮನೆ. ಅದು ಹೊಸೂರಲ್ಲಿರೋದು, ಆನ್ಗಲ್ ಪಕ್ಕನೇ. ಸೊ ಇವತ್ತು ನೈಟ್ ಅಲ್ಲೇ ಸ್ಟೇ ಮಾಡಬೇಕು. ಸೊ ವಿ ಆರ್ ಎಂಜಾಯಿಂಗ್ ದ ಟೈಮ್. ಆಯ್ತು ಬಿಡೋಣ. ಗುಡ್ ಮಾರ್ನಿಂಗ್. ಯಾಕೆ ಕೌಸ್ಕೋತಾ ಇದೆಯಾ? ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ಸೊ ನಾವು ನಿನ್ನೆ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಇಲ್ಲೇ ಸ್ಟೇ ಮಾಡಿದ್ವಿ ಹೊಸೂರಲ್ಲಿ. ಬೆಟ್ಟಳ್ಳಿ ಪೂಜೆಗೆ ಹೋಗಿದ್ದು, ಹೊಸೂರಲ್ಲಿ ಬಂದು ಸ್ಟೇ ಮಾಡಿ ಈಗ ಎದ್ವಿ. ಈಗ ಹಿಂಗೆ ಸುಮ್ಮನೆ ಒಂದು ರೌಂಡ್ಸ್ ಅಂತ ಬಂದು ಇದೆಲ್ಲ ನಮ್ಮದು ತೆಂಗಿನ ತೋಟ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ನಮ್ಮ ಅತ್ತೆ ಹೆಂಗೆ ಬರ್ತಾಯಿದ್ರು. ಅತ್ತೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದು ನಮ್ಮ ತೆಂಗಿನ ತೋಟ, ಬನ್ನಿ ತೋರಿಸ್ತೀನಿ. ಓ ಅರ್ಪಿತಾ ಬಂದ್ಲಲ್ಲ, ಅರ್ಪಿತಾ ಎನ್ ಫೋಕಸ್ ಆಗಮ್ಮ. ಗುಡ್ ಮಾರ್ನಿಂಗ್ ಹೇಳಮ್ಮ. ವೆರಿ ಗುಡ್ ಮಾರ್ನಿಂಗ್. ಹಲೋ ಗಾಯ್ಸ್. ಬನ್ನಿ ತೋಟ ನೋಡ್ಕೊಂಬರೋಣ. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ. ನೋಡಿ ಇದು ನಮ್ಮ ಜೀವನ ದೊಡ್ಡಮ್ಮನ ಮನೆ. ನಾವಿಲ್ಲೇ ನೈಟ್ ಸ್ಟೇ ಮಾಡಿದ್ದು. ಸೊ ನಮ್ಮ ತೋಟ ಇರೋದು ಅಲ್ಲಿ, ಅಲ್ಲಿ ಅಂದರೆ ಅಲ್ಲಿ ಏನು ಬೇಡ. ಇವ್ರು ನಮ್ಮ ಜೀವನ ದೊಡ್ಡಮ್ಮ. ಹಾಯ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ. ವ್ಲಾಗ್ಗೆ ಬನ್ನಿ. ಇನ್ನೊಂದು ತೋಟ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏನಮ್ಮ ಹಂಸಿನಿ ಬಾ. ಉಪ್ಪಿತ ಹೆಚ್ಚನ್ ರೆಡಿ? ಹಾಂ ಕಾರಲ್ಲಿ ಹೋಗೋದಿತ್ತು. ದೂರ ಆಗುತ್ತೆ, ಲೇಟ್ ಆಗ್ಬಿಡುತ್ತಲ್ಲ ಬರೋಕ್ಕೆ. ಜೀವನ್ ಚಿಕ್ಕಪ್ಪ ಏನು ಹೌದು. ಹಾಯ್ ನವ್ಯ. ಇಲ್ಲೊಂದು ತೆಂಗಿನ ತೋಟ ಇದೆ, ಕಮ್ ತೋರಿಸ್ತೀನಿ. ಕೊಕ್ಕರೆ ಇಲ್ಲ, ಕೊಕ್ಕರೆ ಅಂದರೆ ಕೊಕ್ಕರೆನೇ ತಲೆ. ನೋಡಿ ಇದು ನಮ್ಮ ತೆಂಗಿನ ತೋಟ. ಅವಾಗ ತೋರಿಸಿದ್ದು ನಮ್ಮ ತೆಂಗಿನ ತೋಟ. ನೆಕ್ಸ್ಟ್ ಅಡಿಕೆ ತೋಟಕ್ಕೆ ಹೋಗ್ತೀವಿ. ಅಡಿಕೆ ತೋಟಕ್ಕೆ ಹೋಗ್ತಾ ಆನ್ ದ ವೇ ಇದು ಸಿಗೋದು. ಇವರಿಬ್ಬರು ನೋಡು ಗಾಸಿಪ್ ಗರ್ಲ್ಸ್. ನೋಡಿ ಇವರೇ ನಮ್ಮ ತೋಟನೆಲ್ಲ ನಾವು ಮೈಸೂರಲ್ಲಿರುವಾಗ ಇಲ್ಲಿ ಬಂದು ನೋಡ್ಕೊಳ್ಳೋರು ಇವರೇ. ಹಾಯ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ. ಹೇಳಿ ಗುಡ್ ಮಾರ್ನಿಂಗ್ ಹೇಳಿ. ಈ ಕೊಕ್ಕರೆ ನೋಡಮ್ಮ ಇಲ್ಲಿ. ಬಿಡ ನೀನು. ಕೊರೋನಾ ಟೈಮಲ್ಲಿ ಪ್ಲಾಂಟೇಶನ್ ಮಾಡಿರೋ ಅಂಥ ಅಡಿಕೆ ಫಾರ್ಮ್ ಇದು. ಇಷ್ಟು ಬೆಳೆದಿದ್ದೀವಿ. ಕೊಡು. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿದ್ರೆ ಏನು ಹೇಳಬೇಕು? ವೆರಿ ಗುಡ್. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಅದು ನಮ್ಮ ಅಡಿಕೆ ತೋಟ. ಮಾಡ್ತೀನಿ ನಾನು ಮೆಡಿಕಲ್ ಕಾಲೇಜಲ್ಲಿ ಕಿತ್ಕೋತೀನಿ ಅಂದ್ಬಿಟ್ಟು ಅಲ್ಲೆಲ್ಲ ದೆವ್ವ ಇರುತ್ತೆ ಅಂತ. ನೀನು ಯಪ್ಪ ಹೆಂಗೆ ಎದುರಿಸುತ್ತೆ. ಈಗ ಸಿಕ್ಲಿಲ್ವ ದೇವ? ಹಂಗೆ ನಿಂತಿರೋ ಬರುತ್ತೆ ಹಂಸಿನಿ ಅಂತ. ಲೆಟ್ಸ್ ಗೋ, ನಮ್ಮ ಅಡಿಕೆ ತೋಟಕ್ಕೆ ಹೋಗೋಣ ನಡೀರೆ. ಎಲ್ಲ ಮುಸ್ತ್ರ ಗೊತ್ತಾಗ್ಬಿಡ್ತಾರೆ. ಥ್ಯಾಂಕ್ ಯು ನಮ್ಮಿ.
ಸಣ್ಣ ಆಗಿದೆ ಅಲ್ವಾ? ಚೆನ್ನಾಗಿದೆ ಒಂದು ಸ್ವಲ್ಪ. ಅವಾಗ ತಿಂದಿದ್ದು ಸ್ವಲ್ಪ ಕಾಯಿ ಓ ನೋ, ಏನೂ ಇಲ್ಲ, ಮಾಮೂಲಿ. ಏನದು ಹುಳನಾ? ಮುಳ್ಳು ಸಣ್ಣದು, ಎಂತ ಚಿಕ್ಕ ಮುಳ್ಳು. ಅದೇ ಆ ಕಡೆ ಬಂದು ಅಲ್ಲಿ ಅಡಿಕೆ ತೋಟ, ಈ ಕಡೆದು ಈ ಕಡೆ ನವಿಸ್ತಿದೆ, ಸತ್ತೆ ಇರೋದನ್ನ ಆ ಕಡೆ ಅಲ್ಲಿಂದ ಉದ್ದಕ್ಕೆ. ಸೊ ಇದು ಜೀವನ್ ಅವ್ರದ್ದು ದೊಡ್ಡಮ್ಮನ ಮನೆ, ಅಂದರೆ ನವೇಶ್ರೀ ಅವ್ರದ್ದು ತೋಟ. ಈ ಕಡೆದು ನಮ್ಮದು. ಎಲ್ಲಿವರೆಗೆ? ಈ ಲೈನ್ವರ್ಗ ಸತ್ತೆಯಿಂದ ಇದೆ. ಇಲ್ಲಿ ಬೆಳೆದಿದೆಯಲ್ಲ ಈ ಗಿಡ, ಆ ಕಡೆಗೆ ನಮ್ಮದು. ಈ ಗಿಡದಿಂದ ಆ ಕಡೆಗೆ ಅವ್ರದ್ದು, ಈ ಗಿಡದಿಂದ ಈ ಕಡೆಗೆ ನಮ್ಮದು. ಬಾ ಬನ್ನಿ ಹಂಗೆ ಓಕೆ ಬಾಯ್ 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 ನನ್ನಿ. ಸೊ ಈಗ ಗೋಯಿಂಗ್ ಬ್ಯಾಕ್ ಟು ಮೈಸೂರ್. ಓಕೆ, ವಿದ್ಯಾ ಬರೋದು. ಬಾಯ್ ಬಾಯ್ ನವಿ ವಿದ್ಯಾ ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್. ಸೊ ಮೈಸೂರಿಗೆ ಹೊರಡೋಣ. ಒಂದು ಕೃಷ್ಣೇನೋ ತಂದ ಕಾಯ ಓ ಕೆಟ್ಟಿದ್ದಾರೆ. ಹಾಕೊಂಡ್ರೆ ಡಿಕ್ಕಿಗೆ ಒಪ್ಪಿ ಹಾಕೊಂಬಿಡ್ರ ಎಲ್ಲರೂ ಒಂದೊಂದು ಹಾಕೊಂಡು ನೋಡಿ. ಆಯ್ತಾ ತಿಂಡಿಯಾ? ಆಯ್ತೇನೆ. ಪ್ರೂಫ್ ಇದೆ. ಹೇಳೋದ್ಕಿನ ಆಮೇಲೆ ಅದೇ ಮನೇಲಿ ಬಿಟ್ಬಿಟ್ಟೋದ್ರೆ ಅಮ್ಮ ಹಿಂಗಾಗಿದೆ ಅಮ್ಮ ಅಂತ ಫೋನ್ ಮಾಡ್ತೀಯ. ಹಂಗೆ ಹೇಳೋದು, ಈಗ ಹೇಳೋದೆ ಅಮ್ಮ ಹಿಂಗಾಗೋಗಿದೆ ಅಮ್ಮ ಹಂಗೆ ಹೇಳಿದೆ. ಹಂಗೆ ಹೇಳಿದ್ದೆ. ಹಂಗೆ ಹೇಳಿದೆ. ಹೆಂಗೆ ಹೇಳ ಅಮ್ಮ ಅಮ್ಮ ಬಿಟ್ಬಿಟ್ಟು ಹೋಗಿದ್ದಾರೆ ಅಮ್ಮ, ನಂಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಮ್ಮ ಅಂತ ಫೋನ್ ಮಾಡ್ತೀಯ ಅಮ್ಮಂಗೆ ಆಮೇಲೆ ಅಂತ ಹೇಳು. ಅದ್ರಲ್ಲಿ ಏನು ತಪ್ಪೇನ? ಆಯ್ತು ಹೇಳು. ಆಡ್ಕೋತಾ ಇಲ್ಲ, ನಿನ್ಗೆ ಹೇಳ್ತಾ ಇರೋದು. ನೋಡಿ ನನ್ನ ಆಡ್ಕೋತಾನೆ ಅತ್ತೆ. ನಾನು ಮನೇಲಿ ನಾನು ಒಬ್ಬಳೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಮ್ಮನು ನೀವು ಬಿಟ್ಬಿಟ್ಟು ಹೋಗಿದ್ದಾರಮ್ಮ ಅಂತ ನನ್ನ ಅಮ್ಮನ ಹಚ್ಕೊಂಡು ಫೋನ್ ಮಾಡಿದ್ದೆ. ನಾನೇ ಇರ್ಲಿಲ್ಲ, ನೀನು ಇರ್ತೀಯ. ನಾವು ಮತ್ತೆ ಒಂದೇ ಲೈನಲ್ಲಿ ಹೆಂಗೆ ಅಲ್ಲಿ 70 ರೂಪಾಯಿ ಕೊಡೋಕೆ 70 ರೂಪಾಯಿ ಕೊಟ್ಟರೆ ಇನ್ನು ಸಿಗಲ್ಲ. ಅದನ್ನ ಅದು ಯಾಕೋ 10 ನಿಮಿಷ ಕೊಡ್ತೀಯ ನಮ್ಮಿ? ಅದು ತೆಗಿಲ್ಲ, ಈ ಕಡೆ ಚೆನ್ನಾಗಿದೆ. ಪುಟ್ಟ ಮರಿಯಾಗಿತ್ತು ಲಾಸ್ಟ್ ಟೈಮ್ ಬಂದಾಗ, ಈಗ ದೊಡ್ಡದಾಗ್ಬಿಟ್ಟಿದೆ. ಸೊ ಎಸ್, ಇದಾಗಿತ್ತು ನಮ್ಮ ಬೆಟ್ಟಹಳ್ಳಿ ಮನೆ ದೇವ್ರ ಪೂಜೆ ಕಂಪ್ಲೀಟ್ ವ್ಲಾಗ್. ಸೊ ಹೀಗೆ ಇನ್ನೂ ಜಾಸ್ತಿ ಕಂಟೆಂಟ್ಸ್ ಬೇಕಂದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ our YouTube channel. So until next time, see ya.